ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ, ಹೌದು, ಸ್ಯಾಂಡಲ್ವುಡ್ ನಲ್ಲಿ ಮುಂಬರುವಂತಹ ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳ ಬಗ್ಗೆ, ಅಂದ್ರೆ ಸ್ಟಾರ್ ಸಿನಿಮಾಗಳು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ವರ್ಷ ಯಾವ ಒಂದು ಸಿನಿಮಾಗಳು ಕೂಡ ರಿಲೀಸ್ ಆಗಿಲ್ಲ ಸ್ಟಾರ್ಸ್ಗಳದ್ದು. ಯಾರ್ಯಾರು ನಮ್ಮ ರಿಷಬ್ ಶೆಟ್ಟಿ ಅವ್ರದ್ದಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಧ್ರುವ ಸರ್ಜಾ, ರಕ್ಷಿತ್ ಶೆಟ್ಟಿ, ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ಗಳ ಸಿನಿಮಾ ಈ ವರ್ಷ ಯಾವುದು ಕೂಡ ರಿಲೀಸ್ ಆಗ್ತಾ ಇರುವಂತ ಕಾರಣದಿಂದ ಸೊ ನೆಕ್ಸ್ಟ್ ತಿಂಗಳು ಅಂದ್ರೆ ಇವತ್ತು ಈ ಒಂದು ತಿಂಗಳು ಸೆಪ್ಟೆಂಬರ್, ನೆಕ್ಸ್ಟ್ ಅಕ್ಟೋಬರ್ ತಿಂಗಳಿಂದ ಸ್ಟಾರ್ಸ್ಗಳ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲಾ ಸ್ಟಾರ್ಸ್ಗಳ ಸಿನಿಮಾ ಯಾವಾಗ ರಿಲೀಸ್ ಆಗ್ತಿದೆ, ಆ ಒಬ್ಬ ನಟರುಗಳು ಯಾವ್ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಂತಿದ್ದಾರೆ, ಏನ್ ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂತ ತಿಳಿಸ್ತೀನಿ. ನನಗೆ ಗೊತ್ತು ತುಂಬಾ ಜನ ಕಾಯ್ತಾ ಇರ್ತೀರಾ ಸಿನಿಮಾಗಳು ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸಿನಿಮಾಗಳ ಡೇಟ್ ಬಗ್ಗೆ ಆಗಿರ್ಬೋದು, ಸಿನಿಮಾದ ಯಾವ ಮಂತ್ ರಿಲೀಸ್ ಆಗುತ್ತೆ ಅನ್ನೋಂಥ ವಿಚಾರದ ಬಗ್ಗೆ ಆಗಿರ್ಬೋದು, ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಮಿಸ್ ಮಾಡೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಂಡು ಹೇಳ್ತಾ ವಿಡಿಯೋನ ಅಷ್ಟೇ ನೋಡೋಣ. ಎಸ್, ಸ್ಯಾಂಡಲ್ವುಡ್ ನ ಅಪ್ಕಮಿಂಗ್ ಮೂವೀಸ್ ಗಳಲ್ಲಿ ಫಸ್ಟ್ ಬರುವಂತದ್ದೇ ಕಾಂತಾರ ಸಿನಿಮಾ. ಯಾಕಂದ್ರೆ ಈ ಕಾಂತಾರ ಸಿನಿಮಾ ಇದಕ್ಕಾಗಲೇ ಟ್ರೈಲರ್ ರಿಲೀಸ್ ಆಗಿರುವಂತದ್ದು 2 ದಿನ 3 ದಿನಗಳಾಗಿರ್ಬೋದು. ಸೊ ಇದೀಗ ಕಾಂತಾರ ಸಿನಿಮಾ ನಮ್ಮ ರಿಷಬ್ ಶೆಟ್ಟಿ ಅವರು ನಟನೆ ಮಾಡಿರುವಂತಹ ಸಿನಿಮಾ. ರಿಷಬ್ ಶೆಟ್ಟಿ ಅವರೇ ಸ್ವತಃ ಈ ಒಂದು ಚಿತ್ರಕಥೆಯನ್ನ ಬರೆದಿರುವಂತದ್ದು, ಹಾಗೆ ಡೈರೆಕ್ಷನ್ ಕೂಡ ಮಾಡಿರುವಂತದ್ದು. ವಿಜಯ್ ಕಿರಿಕಂದೂರು ಅಂದ್ರೆ ಒಂಬಾಳೆ ಫಿಲ್ಮ್ಸ್ ಅವರು ಈ ಒಂದು ಸಿನಿಮಾಗೆ ಹೂಡಿಕೆ ಮಾಡಿರುವಂತದ್ದು. ಈ ಒಂದು ಸಿನಿಮಾದಲ್ಲೂ ಕೂಡ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಇರುವಂತದ್ದು. ಈ ಒಂದು ಸಿನಿಮಾ ಇದೇ ತಿಂಗಳು ಅಂದ್ರೆ ನೆಕ್ಸ್ಟ್ ತಿಂಗಳು ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಿರುವಂತದ್ದು. ವರ್ಲ್ಡ್ ವೈಡ್ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. 6 ರಿಂದ 7 ಭಾಷೆಗಳಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗ್ತಿರುವಂತದ್ದು. ಸೊ ಈ ಒಂದು ಸಿನಿಮಾ ಸ್ಯಾಂಡಲ್ವುಡ್ ನ ಅಪ್ಕಮಿಂಗ್ ಸಿನಿಮಾಗಳಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಲೀಸ್ಟ್ 2 ಅಲ್ಲಿ ಬರುವಂತದ್ದು KD ಸಿನಿಮಾ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಿನಿಮಾದಲ್ಲಿ ನಮ್ಮ ಧ್ರುವ ಸರ್ಜಾ ಅವರು ಅಭಿನಯ ಮಾಡಿರುವಂತದ್ದು, ಹಾಗೆ ಒಂದು ಸಿನಿಮಾವನ್ನ ಬರೆದಿರುವಂತದ್ದು ನಮ್ಮ ಪ್ರೇಮ್ ಅವರು. ಈ ಒಂದು ಸಿನಿಮಾದಲ್ಲಿ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಇರುವಂತದ್ದು. ಸಂಜಯ್ ದತ್ ಆಗಿರ್ಬೋದು, ಸೊ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳನ್ನ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿರುವಂತದ್ದು. ಸೊ ಇದೀಗ ಈ ಒಂದು ಸಿನಿಮಾ ಒಂದು ವಿಚಾರವನ್ನ ಹರಿಬಿಟ್ಟಿರುವಂತದ್ದು. ಇವಾಗ ಏನಪ್ಪಾ ಅಂದ್ರೆ, ಈ ಒಂದು ಸಿನಿಮಾದಲ್ಲಿ ನಮ್ಮ ಸುದೀಪ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂತಿರುವಂತದ್ದು. ಸೊ ಇದೊಂದು ಮೇನ್ ವೈರಲ್ ವಿಷಯ ಅಂತ ಹೇಳೋದು ತಪ್ಪಾಗಲ್ಲ. ಸೊ ಇದೀಗ ಈ ಒಂದು ಸಿನಿಮಾ ಕಂಪ್ಲೀಟ್ ರೆಡಿ ಆಗಿರುವಂತದ್ದು ರಿಲೀಸ್ ಮಾಡೋದಕ್ಕೆ. ಬಟ್ ಇದೀಗ ಈ ಒಂದು ಕಾಂತಾರ ಸಿನಿಮಾ ರಿಲೀಸ್ ಆಗ್ತಿರುವಂತ ಕಾರಣದಿಂದ ರಿಲೀಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಈ ಒಂದು ಸಿನಿಮಾ ಒಂದು ಡೇಟ್ ನ ಫಿಕ್ಸ್ ಮಾಡ್ಕೊಂಡಿತ್ತು, ಸೆಪ್ಟೆಂಬರ್ 4 ಅಂತ. ಇದೀಗ ಒಂದು ಡೇಟ್ ನ ಪೋಸ್ಟ್ಪೋನ್ ಮಾಡಲಾಗಿದೆ ಅಂತಾನೂ ಕೂಡ ಹೇಳ್ತಿರುವಂತದ್ದು. ಪೋಸ್ಟ್ಪೋನ್ ಮಾಡಲಾಗಿದೆ ಅಂತ ನಾನು ಹೇಳ್ತಿದ್ದೀನಿ, ಯಾಕಂದ್ರೆ ಈ ಒಂದು ಸಿನಿಮಾ ಇನ್ನೂ ಕೂಡ ಟ್ರೈಲರ್ ನ ಬಿಡುಗಡೆ ಮಾಡಿಲ್ಲ. ನೋಡೋಣ ಏನೇನೆಲ್ಲ ಆಗುತ್ತೆ. ಪ್ರಾಬಬ್ಲಿ ಈ ಒಂದು ಸಿನಿಮಾ ನೆಕ್ಸ್ಟ್ ತಿಂಗಳು ಅಕ್ಟೋಬರ್ ಇಲ್ಲಾಂದ್ರೆ ನವೆಂಬರ್ ತಿಂಗಳಲ್ಲಿ ರಿಲೀಸ್ ಆದ್ರೂ ಆಗ್ಬೋದು. ನೋಡೋಣ ಯಾವಾಗ ರಿಲೀಸ್ ಆಗುತ್ತೆ KD ಸಿನಿಮಾ ಅಂತ. ಲೀಸ್ಟ್ 3 ಅಲ್ಲಿ ಬರುವಂತದ್ದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಹೆಸರಾಗಿರುವಂತಹ ನಮ್ಮ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರ ಸಿನಿಮಾ ಡೆವಿಲ್ ಸಿನಿಮಾ. ಈಗಾಗಲೇ ಅದು ಕೂಡ ಕಂಪ್ಲೀಟ್ ಆಗಿ ಸಿನಿಮಾ ರೆಡಿ ಆಗಿದೆ. ಸೊ ಈ ಒಂದು ರಿಲೀಸ್ ಆಗುವಂತಹ ಟೈಮ್ ನಲ್ಲಿ ದರ್ಶನ್ ಅವರು ಇದೀಗ ಜೈಲಿನಲ್ಲಿ ಸೇರ್ಕೊಂಡಿರುವಂತದ್ದು. ಸೊ ಈ ಒಂದು ವಿಚಾರಗಳಿಂದ ಮತ್ತೆ ಒಂದಷ್ಟು ಅಡೆತಡೆಗಳಿಂದ ಈ ಒಂದು ಸಿನಿಮಾ ಸ್ವಲ್ಪ ಡಿಲೇ ಆಗ್ತಿದೆ ರಿಲೀಸ್ ಮಾಡೋದಕ್ಕೆ. ಆದ್ರೂ ಕೂಡ ನಮ್ಮ ದರ್ಶನ್ ಅವರು ಪ್ರತಿ ವರ್ಷನೂ ಕೂಡ ಅವರ ಒಂದು ಸಿನಿಮಾನ ರಿಲೀಸ್ ಮಾಡೋದು ಡಿಸೆಂಬರ್ ತಿಂಗಳಲ್ಲೇ. ಸೊ ಈ ಒಂದು ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಆಗಿತ್ತಲ್ಲ, ಆ ಒಂದು ಸಾಂಗ್ ನಲ್ಲೇ ಮೆನ್ಷನ್ ಮಾಡಿದ್ರು ಏನಪ್ಪಾ ಅಂದ್ರೆ, ಡೆವಿಲ್ ಸಿನಿಮಾ ಒಂದು ಡೇಟ್ಗೆ ರಿಲೀಸ್ ಆಗ್ತಾ ಇದೆ ಅಂತ. ಅದು ಯಾವಾಗ ಅಂದ್ರೆ ಡಿಸೆಂಬರ್ 12ನೇ ತಾರೀಕು, ಅಂದ್ರೆ ಇದೇ ವರ್ಷ ಡಿಸೆಂಬರ್ 12ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿರುವಂತದ್ದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಿನಿಮಾದಲ್ಲಿ ನಮ್ಮ ದರ್ಶನ್ ಅವರು ಅಭಿನಯ ಮಾಡ್ತಿರುವಂತದ್ದು. ಇದರ ಜೊತೆಗೆ ಈ ಒಂದು ಸಿನಿಮಾವನ್ನ ಡೈರೆಕ್ಷನ್ ಮಾಡ್ತಿರುವಂತದ್ದು ಮಿಲನಾ ಪ್ರಕಾಶ್ ಅಂತ. ಸೊ ಲೀಸ್ಟ್ 4 ಕೊಂಡೋಗೋಣ. ಲೀಸ್ಟ್ 4 ಅಲ್ಲಿ ಬರುವಂತದ್ದು ನಮ್ಮ ಕಿಚ್ಚ ಸುದೀಪ್ ಅವರು ನಟನೆ ಮಾಡ್ತಿರುವಂತಹ ಸಿನಿಮಾ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಕ್ ಸಿನಿಮಾ ನಮ್ಮ ಕಿಚ್ಚ ಸುದೀಪ್ ಅವರು ಇದೀಗ ಕೈ ಹಿಡಿದಿರುವಂತಹ ಸಿನಿಮಾ. ಸೊ ಈ ಒಂದು ಸಿನಿಮಾದ ಬಗ್ಗೆ ಒಂದಷ್ಟು ಗಾಸಿಪ್ಸ್ ಗಳು ಇರುವಂತದ್ದು, ಇದೇ ವರ್ಷ ರಿಲೀಸ್ ಆಗುತ್ತೆ ಅಂತ. ಸೊ ಒಂದಷ್ಟು ತಿಂಗಳುಗಳ ಹಿಂದೆ, ಪ್ರಾಬಬ್ಲಿ ನನ್ನ ಪ್ರಕಾರ ಇದೇ ತಿಂಗಳು ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಸೊ ಈ ಒಂದು ತಿಂಗಳಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿನನೇ ಮಾರ್ಕ್ ಸಿನಿಮಾದ ಟೈಟಲ್ ಕೂಡ ರಿವೀಲ್ ಮಾಡಿದ್ರು. ಸೊ ಒಂದು ಸಿನಿಮಾದ ಶೂಟಿಂಗ್ ಅರ್ಧ ಆಗಿದೆ ಅಂತಾನೂ ಕೂಡ ಹೇಳ್ತಿರುವಂತದ್ದು, ಮುಖಾಲ್ ಭಾಗ ಆಗಿದೆ ಅಂತ ಒಂದಷ್ಟು ಕಾನ್ಸೆಪ್ಟ್ಸ್ ಗಳು ಬರ್ತಿರುವಂತದ್ದು. ನೋಡೋಣ ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಬಟ್ ಇದೀಗ ಒಂದು ಡೇಟ್ ಫಿಕ್ಸ್ ಆಗಿರುವಂತದ್ದು, ಈ ಒಂದು ಸಿನಿಮಾ ಯಾವಾಗ ಬರುತ್ತೆ ಅಂತ. ಅದು ಮಾರ್ಕ್ ಸಿನಿಮಾ ಇದೇ ವರ್ಷ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ಗೆ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಒಂದಷ್ಟು ಕಾನ್ಸೆಪ್ಟ್ಸ್ ಗಳು ಹರಿದಾಡ್ತಿರುವಂತದ್ದು. ಕಾರಣ ಏನು ಅಂದ್ರೆ, ಮ್ಯಾಕ್ಸ್ ಸಿನಿಮಾ ಏನು ನಮ್ಮ ಕಿಚ್ಚ ಸುದೀಪ್ ಅವರ ಹಿಂದಿನ ಸಿನಿಮಾ ಇತ್ತಲ್ಲ, ಆ ಒಂದು ಸಿನಿಮಾನು ಕೂಡ ಡಿಸೆಂಬರ್ 25ನೇ ತಾರೀಕಿಗೆ ರಿಲೀಸ್ ಆಗಿತ್ತು. ಸೊ ಇದೀಗ ಒಂದಷ್ಟು ಮೀಡಿಯಾ ಚಾನೆಲ್ಸ್ಗಳು ಮತ್ತೆ ಆರ್ಟಿಕಲ್ಸ್ಗಳು ಈ ಒಂದು ವಿಚಾರದ ಬಗ್ಗೆ ಬರೆದಿರುವಂತದ್ದು ಏನಪ್ಪಾ ಅಂದ್ರೆ, ಮಾರ್ಕ್ ಸಿನಿಮಾನು ಕೂಡ ಇದೇ ವರ್ಷ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ. ನೋಡೋಣ ನಮ್ಮ ಕಿಚ್ಚ ಸುದೀಪ್ ಅವರು ನಟನೆ ಮಾಡಿರುವಂತಹ ಮಾರ್ಕ್ ಸಿನಿಮಾ ಯಾವಾಗ ಬರುತ್ತೆ ಅಂತ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಕಿಚ್ಚ ಸುದೀಪ್ ಅವರು KD ಸಿನಿಮಾದಲ್ಲೂ ಕೂಡ ನಟನೆ ಮಾಡ್ತಿರುವಂತದ್ದು. ಆ ಒಂದು ಸಿನಿಮಾದಲ್ಲೂ ಕೂಡ ಒಂದು ಕ್ಯಾಮಿಯೋ ರೋಲ್ ನಲ್ಲಿ ಕಾಣಿಸ್ಕೊಂತಿರುವಂತದ್ದು, ಒಂದು ಮೈನ್ ಪಾತ್ರ ಅಂತ ಹೇಳಲಾಗ್ತಿರುವಂತದ್ದು. ಸೊ ನೀವು ಆ ಒಂದು ಸಿನಿಮಾದಲ್ಲೂ ಕೂಡ ನೋಡ್ಬೋದು ಅಂತ ಹೇಳೋದು ತಪ್ಪಲ್ಲ. ಸೊ ಇದೀಗ ಲೀಸ್ಟ್ 5 ವಿಚಾರಕ್ಕೆ ಹೋಗ್ಬಿಡೋಣ.
ಲೀಸ್ಟ್ 5 ಅಲ್ಲಿ ಬರುವಂತದ್ದು ನಮ್ಮ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ರಿಚರ್ಡ್ ಆಂಟನಿ ಸಿನಿಮಾದ ಬಗ್ಗೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಕೊನೆಯ ಸಿನಿಮಾ ಯಾವ್ದಾಗಿತ್ತು, ಸಪ್ತಸಾಗರದ ಆಚೆ ಎಲ್ಲೋ ಪಾರ್ಟ್ ಬಿ ಆಗಿತ್ತು. ಸೊ ಇದಾದ ನಂತರ ರಕ್ಷಿತ್ ಶೆಟ್ಟಿ ಅವರು ಅವ್ರದೇ ಆದಂತ ಒಂದು ಸಿನಿಮಾಗೆ ಮುಳುಗೋದ್ರು ಅಂತ ಹೇಳೋದು ತಪ್ಪಾಗಲ್ಲ. ಸೊ ಯಾಕಂದ್ರೆ ರಿಚರ್ಡ್ ಆಂಟೋನಿ ಅನ್ನುವಂಥ ಸಿನಿಮಾವನ್ನ ಸ್ವತಃ ಅವರೇ ಡೈರೆಕ್ಷನ್ ಮಾಡ್ತಿರುವಂಥದ್ದು. ಆ ಒಂದು ಸಿನಿಮಾದಲ್ಲಿ ಅವರೇ ಹೀರೋ ಆಗಿ ಅಭಿನಯ ಮಾಡ್ತಿರುವಂಥದ್ದು. ಈ ಒಂದು ಸಿನಿಮಾದ ಸ್ಕ್ರಿಪ್ಟ್ ಆಗಿರ್ಬೋದು, ಸೊ ಇದೆಲ್ಲದರ ವಿಚಾರವಾಗಿ ಒಂದಷ್ಟು ಟೈಮ್ಗಳನ್ನ ಇದೀಗ ನಮ್ಮ ರಕ್ಷಿತ್ ಶೆಟ್ಟಿ ಅವರು ತಗೊಂತಿರುವಂಥದ್ದು. ನೋಡೋಣ ಒಂದು ರಿಚರ್ಡ್ ಆಂಟೋನಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಅವರೇ ಬರೆದು ಅವರೇ ಡೈರೆಕ್ಷನ್ ಮಾಡ್ತಿರುವಂಥದ್ದು. ಚಿತ್ರಕಥೆ, ಕತೆ ಎಲ್ಲ ಪ್ರತಿಯೊಂದನ್ನು ಕೂಡ ನಮ್ಮ ರಕ್ಷಿತ್ ಶೆಟ್ಟಿ ಅವರೇ ಆ ಒಂದು ಸಿನಿಮಾವನ್ನ ಪ್ರಿಪೇರ್ ಮಾಡ್ತಿರುವಂಥದ್ದು. ನೋಡೋಣ ಯಾವಾಗ ರಿಲೀಸ್ ಆಗುತ್ತೆ ಆ ಒಂದು ಸಿನಿಮಾ ಅಂತ. ನನಗನ್ಸಿದ ಮಟ್ಟಿಗೆ ಈ ಒಂದು ವರ್ಷದಲ್ಲಿ ರಿಚರ್ಡ್ ಆಂಟನಿ ಸಿನಿಮಾ ಬರೋದಿಲ್ಲ. ಒಂದಷ್ಟು ತಿಂಗಳುಗಳು ಹಿಡಿಯುತ್ತೆ ಈ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕೆ, ಒಂದು ಸಿನಿಮಾದ ಅಪ್ಡೇಟ್ ಬರೋದಕ್ಕೆ. ಈ ಒಂದು ಅಪ್ಡೇಟ್ ಈ ಒಂದು ಸಿನಿಮಾದ ಅಪ್ಡೇಟ್ ಬಗ್ಗೆನೂ ಕೂಡ ಅಪ್ಡೇಟ್ ಕೂಡ ಇಲ್ಲ. ಸೊ ಪ್ರೊಬಬ್ಲಿ ನೆಕ್ಸ್ಟ್ ವರ್ಷ ರಿಚರ್ಡ್ ಆಂಟೋನಿ ಅನ್ನುವಂಥ ಸಿನಿಮಾ ರಿಲೀಸ್ ಆದ್ರೂ ಆಗ್ಬೋದು. ಸರಿ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಈ ಒಂದು ರಿಚರ್ಡ್ ಆಂಟೋನಿ ಸಿನಿಮಾದ ಫ್ರೀಕ್ವೆಲ್ ಸಿನಿಮಾ ಯಾವ್ದಪ್ಪ ಅಂದ್ರೆ ಉಳಿದವರು ಕಂಡಂತೆ. ಸೊ ಆ ಒಂದು ಸಿನಿಮಾದ ಸೀಕ್ವೆಲ್ ಇವಾಗ ನಮ್ಮ ರಿಷಬ್ ಶೆಟ್ಟಿ ಅವರು ಮಾಡ್ತಿರುವಂಥದ್ದು. ಆ ಒಂದು ಸ್ಕ್ರಿಪ್ಟ್ ನಲ್ಲಿ ಬಿಜಿ ಆಗಿರುವಂಥದ್ದು. ನೋಡೋಣ ನೆಕ್ಸ್ಟ್ ವರ್ಷ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಪಕ್ಕ ಅಂತ ಹೇಳೋ ತಪ್ಪಾಗಲ್ಲ. ಸೊ ಇದೀಗ ಲೀಸ್ಟ್ 6 ಕಡೆಗೆ ಬಂದ್ಬಿಡೋಣ. ಲೀಸ್ಟ್ 6 ಅಲ್ಲಿ ಬರ್ತಿರುವಂತ ಸಿನಿಮಾ ಯಾವ್ದಪ್ಪ ಅಂದ್ರೆ ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು ಹಾಗೆ ಶಿವರಾಜ್ ಕುಮಾರ್ನ ಹಾಕೊಂಡು ಮಾಡ್ತಿರುವಂಥದ್ದು ನಮ್ಮ ಅರ್ಜುನ್ ಜನ್ಯ ಅವರು. ಒಬ್ಬ ಮ್ಯೂಸಿಷಿಯನ್ ಈ ಒಂದು ಸಿನಿಮಾವನ್ನ ಡೈರೆಕ್ಷನ್ ಮಾಡ್ತಿರುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗಾಗಲೇ ಒಂದು ಟೀಸರ್ ಕೂಡ ಬಿಡುಗಡೆ ಮಾಡಿದ್ರು ನಮ್ಮ ಅರ್ಜುನ್ ಜನ್ಯ ಅವರು. ಆ ಒಂದು ಔಟ್ಪುಟ್ ಸೂಪರ್ಬ್ ಆಗಿತ್ತು. ಸೊ ಕತೆ ಯಾವ ರೀತಿ ಇರುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಥ್ರಿಲ್ಲಿಂಗ್ ಆಗಿ ಕಾಯ್ತಿರುವಂಥದ್ದು. ಆ ಒಂದು ಸಿನಿಮಾದ ಹೆಸರು ಬಂದು 45 ಅಂತ. ಸೊ ಅದು ಕೂಡ ತುಂಬಾ ನೀಟಾಗಿ ರೆಡಿ ಆಗ್ತಿದೆ. ಮತ್ತೆ ಒಂದಷ್ಟು ಏನು ಪ್ರಿಪರೇಷನ್ಸ್ಗಳು ಇದೀಗ ಅರ್ಜುನ್ ಜನ್ಯ ಅವರು ಕೂಡ ಮಾಡ್ಕೊಂತಿರುವಂಥದ್ದು. ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಬಿಡುಗಡೆ ಮಾಡ್ತಿರುವಂಥದ್ದು. ನೋಡೋಣ ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಈ ಒಂದು ಸಿನಿಮಾನು ಕೂಡ ಇದೇ ಒಂದು ವರ್ಷದಲ್ಲಿ ರಿಲೀಸ್ ಆಗುತ್ತೆ ಅಂತ ಒಂದಷ್ಟು ಕಾನ್ಸೆಪ್ಟ್ಸ್ಗಳು ಇರುವಂಥದ್ದು. ಸೊ ನಿಮ್ಮ ಪ್ರಕಾರ ಈ ಒಂದು ಸಿನಿಮಾ ಯಾವುದಪ್ಪ, 45 ಸಿನಿಮಾ ನಮ್ಮ ಅರ್ಜುನ್ ಜನ್ಯ ಡೈರೆಕ್ಷನ್ ಮಾಡ್ತಿರುವಂಥದ್ದು 45 ಸಿನಿಮಾ ಅಂತ. ಈ ಒಂದು ಸಿನಿಮಾದಲ್ಲೇ 3 ಘಟಾನುಘಟಿ ಆಕ್ಟರ್ಸ್ಗಳನ್ನ ಹಾಕೊಂಡು ಸಿನಿಮಾವನ್ನ ಮಾಡ್ತಿರುವಂಥದ್ದು. ಒಂದಷ್ಟು ಭಾಷೆಗಳಲ್ಲಿ ಈ ಒಂದು ಸಿನಿಮಾನು ಕೂಡ ರಿಲೀಸ್ ಆಗ್ತಿದೆ. ಅಂದ್ರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲ, ಸೊ ಪ್ಯಾನ್ ಇಂಡಿಯಾ ಮಟ್ಟದಲ್ಲೇ ಅದಕ್ಕಿಂತ ಹೆಚ್ಚಿನ ಭಾಷೆಗಳಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ನಿಮ್ಮ ಪ್ರಕಾರ ಈ ಒಂದು 45 ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಾನು ಅಪ್ಕಮಿಂಗ್ ಸ್ಯಾಂಡಲ್ವುಡ್ ಮೂವೀಸ್, ಬಿಗ್ ಬಜೆಟ್ ಸಿನಿಮಾಗಳ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಅಂತ. ನಿಮ್ಗೇನಾದರೂ ನಾನು ಯಾವುದಾದ್ರೂ ಮಿಸ್ ಮಾಡಿದ್ದೀನಿ ಅಂತ ಅನ್ಸಿದ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಈಗಲೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.